Hello everyone, welcome back to Kavyabi YouTube channel. ನಾವು ಇವತ್ತಿಗೆ ಹೋಗ್ತಾ ಇದೀವಿ ಲೇಕ್ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲ ಪ್ಲೇಸಸ್ನು ಎಕ್ಸ್ಪ್ಲೋರ್ ಮಾಡೋಣ ಆದಷ್ಟು ಅಂತ ಅಂದ್ಕೊಂಡಿದೀವಿ. ಸೊ ನಿಮಗೂ ತೋರಿಸ್ತೀವಿ. ಕೀಪ್ ವಾಚಿಂಗ್ ಅವರ್ ಚಾನಲ್. Thank you. Thank you. But the sunlight hits in so many ways. Grab my shades and hit the streets, no plan. Chasing vibes like seashells in the sand. Radio hums a tune I can't name. Crooked smiles, crashing waves, no shame. Flip my phone, toss it in my bag. Today's for us, no time to lag. Hi. Hi. ನಾವು ಇವಾಗ ಒಂದು 4 to 5 hours ಜರ್ನಿ ಮಾಡಿಕೊಂಡು ಬಂದಿರೋ ಫಸ್ಟ್ ಪ್ಲೇಸ್ ಇದು ಲೇಕ್ ಡಿಸ್ಟ್ರಿಕ್ಟಲ್ಲಿ ಹೈಸ್ ವಾಟರ್. ಇದು ಯಾವ ಥರ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀವಿ. ಲೆಟ್ಸ್ ಗೋ ಟುಗೆದರ್. ಆ್ಯಕ್ಚುಲಿ ನಮ್ಮ ಲಂಡನಲ್ಲಿ ಇವಾಗ ತುಂಬಾ ಸಮ್ಮರು, ಬೇಸಿಗೆ ತಡ್ಕೊಳಕ್ಕಾಗಲ್ಲ. ಬಟ್ ಇಲ್ಲಿ ತುಂಬ ಮಳೆ ನೋಡಿ ಹಿಂದೆಗಡೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಆ ವ್ಯೂಸು, ಸಣ್ಣ ಸಣ್ಣ ಮನೆಗಳು ತುಂಬಾ ಬ್ಯೂಟಿಫುಲ್ ಆಗಿದೆ ಇಲ್ಲಿ. ಅಭಿ, ಐಸ್ ಕ್ರೀಮ್ ತಿಂತಾ ಇದ್ದೀರಾ? Yes, ಹೌ ಇಸ್ ದ ಟೇಸ್ಟ್? very nice. ಸೇಮ್. ಐ ಆಮ್ ಆಲ್ಸೋ ಇಟ್. ನಾವು ಇವತ್ತು ಅಲ್ಸ್ ಹೋಟೆಲ್ಗೆ ಬಂದಿದ್ದೀವಿ. ಪ್ಲೇಸ್ ತುಂಬಾ ಚೆನ್ನಾಗಿದೆ, ನಮ್ಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಮಳೆ ಬರ್ತಿದೆ ಇವತ್ತು, ಬಟ್ ಅದರ್ವೈಸ್ ವಿ ಆರ್ ರಿಯಲಿ ಎಂಜಾಯಿಂಗ್ ಇಟ್. ವಿ ಆರ್ ಹ್ಯಾವಿಂಗ್ ಎ ವೆರಿ ಗುಡ್ ಟೈಮ್. ಪ್ಲೇಸ್ ಹೇಗಿದೆ ಅಂತ ಜಸ್ಟ್ ಆಗಿ ಒಂದು ರೌಂಡ್ ನೋಡಿ ನೀವು ಕೂಡ. ಸಕ್ಕತ್ತಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬಟ್ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿರೋದು 4 ದಿನವೂ ಇಲ್ಲಿ ಮಳೆ ಇದೆ. ಸೊ ಅದೊಂದು ಸ್ವಲ್ಪ ಬೇಜಾರಿನ ವಿಷಯ. ಬಟ್ ನಾವು ನೇಚರ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಇಲ್ಲಿ. ಅಭಿ ನೋಡಿ ಇಲ್ಲಿ ಯಾವ ಥರ ಎಷ್ಟು ಚೆನ್ನಾಗಿದೆ ಮನೆ ನೋಡಿ ಅಭಿ. ಇಲ್ಲಿ ನಿಮಗೆ ಕಾಣ್ತಾ ಇರೋದು ಅಲ್ಸ್ ವಾಟರ್ ಲೇಕ್. ಈ ಲೇಕ್ ತುಂಬಾ ದೊಡ್ಡದಾಗಿದೆ. ಈ ಫ್ರೆಶ್ ವಾಟರ್ ಏನು ಸುತ್ತಮುತ್ತ ಇರೋ ಬೆಟ್ಟಗಳಿಂದ ಹರ್ಕೊಂಡು ಬಂದು ಈ ಕೆರೆ ತುಂಬಿಕೊಂಡು ಅದರಿಂದ ಓವರ್ಫ್ಲೋ ಆಗುವಂಥದ್ದು ಒಂದು ಸಣ್ಣ ನದಿಯಾಗಿ ಹರ್ಕೊಂಡು ಹೋಗುತ್ತೆ ಇಲ್ಲಿಂದ.
ಈ ಪ್ರೈವೇಟ್ ಪ್ರಾಪರ್ಟಿ ಎಂಥ ಲೊಕೇಶನಲ್ಲಿದೆ ಅಂತ ಅಂದರೆ ಪಕ್ಕದಲ್ಲಿ ಲೇಕು, ಹಿಂದೆಗಡೆ ರಿವರು. ಸೂಪರ್ ಅಲ್ವಾ? ಸರಿನಾ ಇದು? ಖಂಡಿತ ಅಲ್ಲ. ಅಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಹೀಗಿತ್ತು ನಮ್ಮ ಡೇ 1 ಟ್ರಿಪ್. ನಾವು ಬೆಳಗ್ಗೆ ತುಂಬ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ ಲಂಡನ್ನಿಂದ. ಸುಮಾರು ಒಂದು 500 ಕಿಲೋಮೀಟ್ರ್ ಆಗುತ್ತೆ ಪೆನ್ರಿತ್ಗೆ ನಮ್ಮ ಲಂಡನ್ನಿಂದ. ಸೊ ತುಂಬಾ ಲಾಂಗ್ ಟ್ರಾವೆಲ್ ಇತ್ತು. ಮಧ್ಯದಲ್ಲೊಂದು ಬ್ರೇಕ್ ತೊಗೊಂಡಿದ್ವಿ. ಪೆನ್ರಿತ್ ರೀಚ್ ಆಗಿ ಈ ಅಲ್ಸ್ ವಾಟರ್ ಲೇಕ್ ನೋಡಿದ್ವಿ. ಸುತ್ತಮುತ್ತ ಸ್ವಲ್ಪ ಪ್ಲೇಸಸ್ನ ನೋಡಿಕೊಂಡು ಮಳೆನೂ ಬರ್ತಾನೆ ಇತ್ತು, ಹಾಗಾಗಿ ನಮಗೂ ತುಂಬ ಸುಸ್ತಾಗಿತ್ತು. ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಸೈನ್ಸ್ಬೆರೀಸಲ್ಲಿ ಒಂದಷ್ಟು ಗ್ರಾಸರಿ ಶಾಪ್ ಮಾಡ್ಕೊಂಡ್ವಿ. ಯಾಕಂದರೆ ನಾವು Airbnb ಸ್ಟೇ ಮಾಡಿದಾಗ ಯೂಶ್ವಲಿ ಅಲ್ಲಿ ಸುತ್ತಮುತ್ತ ವೆಜ್ ಆಪ್ಷನ್ಸ್ ಕಡಿಮೆ ಸಿಗೋದ್ರಿಂದ ಗ್ರಾಸರೀಸ್ ಬೈ ಮಾಡ್ಕೊಂಡು ನಾವೇ ಕುಕ್ಕಿಂಗ್ ಮಾಡ್ಕೋತೀವಿ. ಆಲ್ಮೋಸ್ಟ್ ಸಮಯನೂ ಒಂದು 8 ಗಂಟೆ ಆಗಿತ್ತು ಅನಿಸುತ್ತೆ ಅವಾಗ ನಮಗೆ. ನಮಗೂ ಹಸಿವಾಗ್ತಾ ಇತ್ತು. ಸೊ ಅಲ್ಲಿಂದ ಜಸ್ಟ್ ಒಂದು 5 ಮಿನಿಟ್ಸ್ ಡ್ರೈವಲ್ಲಿ ನಮ್ಮ Airbnb ಸ್ಟೇ ಇತ್ತು. ಅಲ್ಲಿಗೆ ನಾವು ಹೊರಟ್ವಿ ಅಲ್ಲಿಂದ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. I'll catch you in the next video. Until then, take care and bye-bye.